ಶ್ರೋತೃಗಳೇ ನಮಸ್ಕಾರ. ವಿಕ್ರಮಾದಿತ್ಯನು 8ನೆಯ ಸಾರಿ ಹೆಣವನ್ನ ಹೆಗಲ ಮೇಲೆ ಹಾಕಿಕೊಂಡು ಹೊರಟಾಗ ಬೇತಾಳವು ಮತ್ತೊಂದು ಕಥೆಯನ್ನ ಹೇಳಲು ಪ್ರಾರಂಭಿಸುತ್ತೆ. ಅದು ಹೀಗಿದೆ. ಅಂಗದೇಶದಲ್ಲಿ ವೃಕ್ಷಘಟ ಅನ್ನೋ ಒಂದು ದೊಡ್ಡ ಅಗ್ರಹಾರ ಇತ್ತು. ಅಲ್ಲಿ ವಿಷ್ಣು ಸ್ವಾಮಿ ಎಂಬ ಬ್ರಾಹ್ಮಣ ಇದ್ದ. ಅವನು ಒಂದು ಯಾಗವನ್ನ ಆರಂಭಿಸಿ ಅದಕ್ಕಾಗಿ ಒಂದು ಆಮೆಯನ್ನು ತರಲು ತನ್ನ 3 ಗಂಡು ಮಕ್ಕಳನ್ನ ಕಳುಹಿಸಿದ. ಅವರು ಸಮುದ್ರಕ್ಕೆ ಹೋಗಿ ಒಂದು ಆಮೆಯನ್ನ ಸಂಪಾದಿಸಿದರು. ಹಿರಿಯವನು ತನ್ನ ತಮ್ಮಂದಿರನ್ನ ಕುರಿತು, ಇದನ್ನು ನೀವು ಯಾರಾದರೂ ತೆಗೆದುಕೊಂಡು ಬನ್ನಿ, ಆಮೆ ಪಾಚಿ ಕಟ್ಟಿ ನುಣುಪಾಗಿರುತ್ತದೆ, ನನ್ನ ಕೈ ಜಾರಿ ಅದು ಬಿದ್ದು ಹೋದೀತು ಅಂತ ಹೇಳಿದ. ಅವರು, ನಿನ್ನ ಕೈ ಜಾರಿದರೆ ನಮ್ಮ ಕೈಯೂ ಜಾರುತ್ತದೆ ಎಂದರು. ಆಗ ಹಿರಿಯವನು, ನಾನು ಭೋಜನ ಚಂಗನೆಂಬುದು ನಿಮಗೆ ಗೊತ್ತಿಲ್ಲವೇ, ನಾನು ಅಸಹ್ಯಕರವಾದದನ್ನು ಮುಟ್ಟುವುದಿಲ್ಲ ಅಂತ ಹೇಳ್ದ. ಎರಡನೆಯವನು, ನಾನು ನಾರೀಚಂಗ, ನಿನಗಿಂತ ಹೆಚ್ಚು ಅಂತ ಹೇಳ್ದ. ಮೂರನೆಯವನು, ನಾನು ಶಯ್ಯಾಚಂಗ, ನಿಮ್ಮಿಬ್ಬರಿಗಿಂತ ಹೆಚ್ಚು ಅಂತ ಹೇಳ್ದ. ಹೀಗೆ ಅವರು ಜಗಳವಾಡಿಕೊಳ್ತಾ ಆಮೆಯನ್ನ ಅಲ್ಲೇ ಬಿಟ್ಟು ತಮ್ಮ ವ್ಯಾಜ್ಯವನ್ನ ಬಗೆಹರಿಸಿಕೊಳ್ಳೋಕೆ ಅಂತ ಆ ಪ್ರದೇಶದ ರಾಜನಾದ ಪ್ರಸೇನಜಿತನನ್ನ ನೋಡುವುದಕ್ಕೋಸ್ಕರ ವಿಟಂಕಪುರಕ್ಕೆ ಬರ್ತಾರೆ. ರಾಜ ಅವರ ವೃತ್ತಾಂತವನ್ನು ಕೇಳಿ, ನೀವು ಇಲ್ಲಿಯೇ ಇರಿ, ನಿಮ್ಮನ್ನ ಪರೀಕ್ಷಿಸಿ ತೀರ್ಮಾನ ಹೇಳ್ತೇನೆ ಅಂತ ಇರಿಸಿಕೊಂಡ. ಊಟದ ಹೊತ್ತು ಬರಲು ಷಡ್ರಸದಿಂದ ಕೂಡಿದ ಒಳ್ಳೆಯ ಊಟವನ್ನ ಏರ್ಪಡಿಸಿದ್ರು. ಎಲ್ಲರೂ ಊಟ ಮಾಡಿದ್ರು. ಆದರೆ ಈ ಭೋಜನ ಚಂಗನು ಮಾತ್ರ ಮುಖ ಸಿಂಡರಿಸಿಕೊಂಡು ಊಟ ಮಾಡದೆ ಕುಳಿತು ಬಿಟ್ಟ. ಅದೇಕೆ ಅಂತ ರಾಜ ವಿಚಾರಿಸಲು ಅವನು, ಈ ಅನ್ನದಿಂದ ಹೆಣ ಸುಟ್ಟ ಹೊಗೆಯ ದುರ್ವಾಸನೆ ಬರ್ತಾ ಇದೆ ಅಂತ ಹೇಳ್ದ. ಮಿಕ್ಕವರನ್ನು ಅನ್ನ ಏನಾದರೂ ದುರ್ವಾಸನೆಯಾಗಿದೆಯೇ ಅಂತ ಕೇಳಲು ಅವರು, ಇಲ್ಲ, ಗಮಗಮಿಸುತ್ತಿದೆ ಅಂತ ಹೇಳಿದ್ರು. ಅದನ್ನು ವಿಚಾರಿಸಬೇಕೆಂದು ಅಧಿಕಾರಿಗಳನ್ನ ನೇಮಿಸಲು ಅವರು ವಿಚಾರ ಮಾಡಿ, ಈ ಅಕ್ಕಿ ಊರ ಹತ್ತಿರದ ಸ್ಮಶಾನದ ಪಕ್ಕದ ಗದ್ದೆಯಲ್ಲಿ ಬೆಳೆದು ಬಂದದ್ದು ಅಂತ ಹೇಳಿದ್ರು. ರಾಜನಿಗೆ ಆಶ್ಚರ್ಯವಾಗಿ, ನೀನು ನಿಜವಾಗಿ ಭೋಜನ ಚಂಗನೇ, ಆದ್ದರಿಂದ ಬೇರೆ ಅನ್ನವನ್ನ ಊಟ ಮಾಡು ಅಂತ ಹೇಳಿದ. ಊಟವಾದ ಮೇಲೆ ಎಲ್ಲರನ್ನೂ ಅವರವರ ಬಿಡದಿಗೆ ಕಳುಹಿಸಿ ರಾಜನು ತನ್ನ ವೈಶ್ಯರಲ್ಲಿ ಉತ್ತಮವಾದವಳನ್ನು ಆಳುಗಳ ಜೊತೆ ಮಾಡಿ ಎರಡನೆಯವನಲ್ಲಿಗೆ ಕಳುಹಿಸಿದ. ಅವಳು ತುಂಬಾ ರೂಪವತಿ, ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಒಳ್ಳೆಯ ಒಡವೆ ವಸ್ತುಗಳನ್ನ ಧರಿಸಿದ್ದಳು. ಆದ್ದರಿಂದ ಅವಳು ಬಂದ ಕೂಡಲೇ ಮನೆಯೆಲ್ಲ ಫಳಾರನೆ ಬೆಳಕಿನಿಂದ ಹೊಳೆಯಿತು. ಆದರೆ ನಾರೀಚಂಗನು ಮಾತ್ರ ಮೂರ್ಛೆ ಬಂದಂತಾಗಿ ಎಡಗೈಯಿಂದ ಮೂಗು ಮುಚ್ಚಿಕೊಂಡು, ಈ ಕ್ಷಣ ಇಲ್ಲಿಂದ ಹೊರಟು ಹೋಗು, ನಿನ್ನ ಮೈಯಿಂದ ಆಡಿನ ವಾಸನೆ ಬರ್ತಾ ಇದೆ, ಆ ವಾಸನೆಯನ್ನು ಕುಡಿದರೆ ನಾನು ಸತ್ತು ಹೋಗ್ತೇನೆ ಅಂತ ಹೇಳಿದ. ರಾಜನಿಗೆ ಈ ವರ್ತಮಾನ ತಿಳಿಯಿತು. ಶ್ರೀಗಂಧ, ಪಚ್ಚಕರ್ಪೂರ, ಕಸ್ತೂರಿ ಇವುಗಳನ್ನ ಲೇಪಿಸಿಕೊಂಡು ದಿಕ್ಕು ದಿಕ್ಕುಗಳಿಗೂ ಅದರ ಸುವಾಸನೆ ಹೊಡೆಯುತ್ತಿರುವಾಗ ಆಡಿನ ವಾಸನೆ ಹೇಗೆ ಬರಬೇಕು ಅಂತ ದೊರೆ ಶಂಕಿಸಿ ವಿಚಾರ ಮಾಡಿದ. ಚಿಕ್ಕಂದಿನಲ್ಲಿ ತಾಯಿಯೂ ದಾದಿಯೂ ಮೃತರಾಗಲು ತಾನು ಆಡಿನ ಹಾಲು ಕುಡಿದು ಬೆಳೆದಳೆಂದು ಅವಳೇ ಹೇಳಿದಳು. ರಾಜನಿಗೆ ಆಶ್ಚರ್ಯವಾಗಿ ಮೂರನೆಯವನಿಗೋಸ್ಕರ ಒಂದು ಸುಖ ಶಯ್ಯೆಯನ್ನ ಏರ್ಪಡಿಸೋಕೆ ಹೇಳಿದ. ಮಂಚದ ಮೇಲೆ 7 ಸುಪ್ಪತ್ತಿಗೆಗಳನ್ನು ಒಂದರ ಮೇಲೆ ಒಂದರಂತೆ ಹಾಕಿ ಬೆಳ್ಳಗೆ ಒಗೆದ ಮಗ್ಗಲು ಹಾಸಿಗೆಯನ್ನ ಹಾಸಿ ಅದರ ಮೇಲೆ ಅವನು ಅರ್ಧಗಳಿಗೆ ಮಲಗಿದ್ದನೋ ಇಲ್ಲವೋ ಗಟ್ಟಿಯಾಗಿ ಕಿರಿಚಿಕೊಂಡು ಬೆನ್ನನ್ನ ತಡವರಿಸಿಕೊಳ್ಳುತ್ತಾ ಎದ್ದು ಕುಳಿತ. ಹತ್ತಿರವಿದ್ದ ಆಳುಗಳು ಬಂದು ನೋಡಲು ಬೆನ್ನ ಮೇಲೆ ಒಂದು ಕೂದಲೆಳೆ ಒತ್ತಿದಂತೆ ಕೆಂಪಗೆ ಗುರುತಾಗಿತ್ತು. ಇದನ್ನು ರಾಜನಿಗೆ ತಿಳಿಸಲು ಅವನು, ಹಾಸಿಗೆಯ ಕೆಳಗೆ ಏನಾದರೂ ಇದೆಯೇ ನೋಡಿ ಅಂತ ಹೇಳಿದ. ಅವರು ಒಂದೊಂದು ಸುಪ್ಪತ್ತಿಗೆಯ ತಳವನ್ನೂ ಪರೀಕ್ಷಿಸಿದರು. ಎಲ್ಲಕ್ಕೂ ಕೆಳಗಿನದರಲ್ಲಿ ಮಂಚದ ಮೇಲೆ ಒಂದು ಕೂದಲು ಅಂಟಿಕೊಂಡಿತ್ತು. ಅದನ್ನು ಕಂಡು ರಾಜನಿಗೆ ತೋರಿಸಿದರು. 7 ಹಾಸಿಗೆಗಳ ಕೆಳಗೆ ಒಂದು ಕೂದಲೆಳೆ ಇದ್ದರೆ ಅದು ಮೈಗೆ ಒತ್ತಿದ ಬಗೆ ಹೇಗೆ ಎಂದು ರಾತ್ರಿಯೆಲ್ಲ ಅವನು ಆಶ್ಚರ್ಯ ಪಡ್ತಾ ಇದ್ದ. ಬೆಳಗಾಗಲು ಇವರು 3 ಒಬ್ಬರಿಗಿಂತ ಒಬ್ಬರು ಸುಕುಮಾರರು ಎಂದು ಅವರೊಬ್ಬೊಬ್ಬರಿಗೂ 1 ಲಕ್ಷ ಹೊನ್ನನ್ನು ಕೊಟ್ಟು ಕಳುಹಿಸಿದ. ಅವರು ಅದರಿಂದ ಆಮೆಯ ವಿಚಾರವನ್ನೇ ಮರೆತು ಸುಖವಾಗಿದ್ದು ಬಿಟ್ಟರು. ತಂದೆಯ ಯಜ್ಞಕ್ಕೆ ಮಾತ್ರ ವಿಘ್ನವಾಗಿ ಅವರಿಗೆ ಪಾಪ ಬಂತು. ಹೀಗೆ ಅಂತ ಕತೆ ಹೇಳಿ ಬೇತಾಳ, ಮಹಾರಾಜ, ಈ 3ರಲ್ಲಿ ಯಾರು ಹೆಚ್ಚಿನ ಸುಕುಮಾರರು ಅಂತ ಕೇಳಿದ. ರಾಜ ಶಾಪಕ್ಕೆ ಹೆದರಿ,
ನನಗೇನೋ ಶಯ್ಯಾಚಂಗನೇ ಹೆಚ್ಚಿನವನು ಅನ್ನಿಸುತ್ತೆ. ಏಕೆಂದ್ರೆ ಅವನ ಬೆನ್ನ ಮೇಲೆ ಪ್ರತ್ಯಕ್ಷವಾಗಿ ಕೂದಲ ಗುರುತು ಎದ್ದು ಕಾಣುತ್ತಿತ್ತು. ಮಿಕ್ಕವರಿಗೆ ಆಯಾ ವಿಷಯಗಳು ಇತರರಿಂದ ಮೊದಲೇ ತಿಳಿದು ಬರುವುದು ಕೂಡ ಸಾಧ್ಯ ಇದೆ ಅಂತ ಹೇಳಿದ. ಹೀಗೆ ಮಾತನಾಡಿ ಬಿಟ್ಟಿದ್ದರಿಂದ ಬೇತಾಳನು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೆ ಹೋಗಿಬಿಟ್ಟ. ಶ್ರೋತೃಗಳೇ, ಬೇತಾಳವು ಹೇಳಿದ 8ನೆಯ ಕಥೆಯನ್ನ ನೀವು ಕೇಳಿದಿರಿ. ಮತ್ತೆ ಮುಂದಿನ ಕಥೆಯೊಡನೆ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ಧನ್ಯವಾದಗಳು.